ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದು ನಾವು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಟಾಪಿಕ್ ಇರ್ತಕ್ಕಂಥದ್ದು ಯಾವದಪ್ಪ ಅಂದ್ರೆಗಿನ ಔಟ್ಪುಟ್ ಡಿವೈಸ್. ಉದಾಹರಣೆ ನಾವು ನೋಡಿದಾಗ ಯಾವುದೇ ಒಂದು ಕ್ಷೇತ್ರದಲ್ಲಿ ಎಕ್ಸಾಂಪಲ್ ಯಾವುದೇ ಒಂದು ಕ್ಷೇತ್ರದಲ್ಲಿ ಅಥವಾ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಂಪ್ಯೂಟರ್ ಇಲ್ಲಂತಹ ಈ ಕ್ವಶನ್ಗಳು ಎಲ್ಲಿ ಕೇಳಿಲ್ಲ. ಅದಕ್ಕೆ ಕಂಪ್ಯೂಟರ್ಗೆ ಬಹಳ ಮಹತ್ವವಾಗಿದೆ ಅಂತ ಬಹಳ ಅವಶ್ಯಕತವಾಗಿದೆ. ಅದರಲ್ಲಿ ಔಟ್ಪುಟ್ ಡಿವೈಸ್ ಎಂಬುದು ಬಹಳ ಇಂಪಾರ್ಟೆಂಟ್. ಇವಾಗ ಔಟ್ಪುಟ್ ಡಿವೈಸ್ ಇರ್ಬೋದು, ಇನ್ಪುಟ್ ಡಿವೈಸ್ ಇರ್ಬೋದು. ಫಸ್ಟಿಗೆ ನಾವು ಇರ್ತಕ್ಕಂಥ ಟಾಪಿಕ್ ಯಾವ್ದಪ್ಪ ಅಂದ್ರೆಗಿನ ಔಟ್ಪುಟ್ ಡಿವೈಸ್ ಅಂತ ಹೇಳ್ಬೋದು. ಅದರಲ್ಲಿ ಅಂದ್ರೆಗಿನ ಮುಖ್ಯವಾಗಿ ನಿರ್ಗಮನಾಂಗ ಅಂತ ಕನ್ನಡ ಯಾವ್ದು ಇವಾಗ ನಿರ್ಗಮನಾಂಗ. ಅದರಲ್ಲಿ ಬರ್ತಕ್ಕಂಥ ಔಟ್ಪುಟ್ ಡಿವೈಸ್ ಯಾವಪ್ಪ ಅಂತಂದ್ರೆಗಿನ ಒಂದನೇದು ಅಲ್ಲಿ ವೆಬ್ ಕ್ಯಾಮ್ರಾ, ಆಮೇಲೆ ಸ್ಪೀಕರ್, ಪ್ರೊಜೆಕ್ಟರ್, ಮಾನಿಟರ್, ಹೆಡ್ಫೋನ್, ಪ್ರಿಂಟರ್. ಇವೆಲ್ಲ ಯಾವಪ್ಪ ಅಂತಂದ್ರೆ ಔಟ್ಪುಟ್ ಡಿವೈಸ್. ಔಟ್ಪುಟ್ ಡಿವೈಸ್ ನಮ್ಮ ಪ್ರತಿಯೊಂದು ಡಾಟಾಗಳನ್ನು ಅಂದ್ರೆಗಿನ ಮಾನಿಟರ್ ಅಥವಾ ಕೀಬೋರ್ಡ್ ಮೂಲಕ ಕೊಟ್ಟಂತ ಡಾಟಾಗಳನ್ನು ಪ್ರೊಸೆಸ್ ಮಾಡಿ ನಮಗೆ ಹೊರಗೆ ತೋರ್ಸಕ್ಕಂಥದ್ದು ಏನಪ್ಪಾ ಅಂದ್ರೆಗಿನ ಔಟ್ಪುಟ್ ಡಿವೈಸ್ ಅಂತ ಹೇಳ್ಬೋದು. ರೈಟಾ? ಅದರಲ್ಲಿ ಯಾವುದೇ ಧ್ವನಿಗಳ ಮೂಲಕ ಆಗಿರ್ಬೋದು, ಟೆಕ್ಸ್ಟ್ಗಳ ಮೂಲಕ ಆಗಿರ್ಬೋದು, ಅಥವಾ ಯಾವುದೇ ಒಂದು ವಿಡಿಯೋಗಳ ಮೂಲಕ ಆಗಿರ್ಬೋದು, ಅಥವಾ ಗ್ರಾಫಿಕ್ಗಳ ಮೂಲಕ ಆಗಿರ್ಬೋದು. ರೈಟ್? ಅದರಲ್ಲಿ ಇರ್ತಕ್ಕಂಥದ್ದು ವೆಬ್ ಕ್ಯಾಮ್ರಾ. ವೆಬ್ ಕ್ಯಾಮ್ರಾ ನಾವು ನೋಡಿದಾಗ ಇದ ಒಂದು ಔಟ್ಪುಟ್ ಡಿವೈಸ್, ಇನ್ನ ಒಂದು ಇನ್ಪುಟ್ ಡಿವೈಸ್ ಅಂತ ಹೇಳ್ಬೋದು. ಉದಾಹರಣೆ ಯಾಕಪ್ಪ ಅಂತಂದ್ರೆಗಿನ ವೆಬ್ ಕ್ಯಾಮ್ರಾದಲ್ಲಿ ಇರ್ತಕ್ಕಂಥ CCTV ಕ್ಯಾಮ್ರಾ ಇರ್ಬೋದು, ವೆಬ್ ಕ್ಯಾಮ್ರಾ ಇರ್ಬೋದು, ಇನ್ನೊಂದು ಡಿಜಿಟಲ್ ಕ್ಯಾಮ್ರಾ ಆಗಿರ್ಬೋದು. ಇವೆಲ್ಲ ಯಾವಪ್ಪ ಅಂತಂದ್ರೆಗಿನ ಇದು ಇನ್ಪುಟ್ ಡಿವೈಸ್ ಮತ್ತೆ ಔಟ್ಪುಟ್ ಡಿವೈಸ್ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆಗಿನ ನಾವು ಇರ್ತಕ್ಕಂಥ ಬಾಹ್ಯವಾದ ಚಿತ್ರಗಳನ್ನು ಸೆರೆ ಹಿಡಿದು ಒಳಗಡೆ ಇರ್ತಕ್ಕಂಥ ಫ್ಲಿಪ್ಕಾರ್ಟ್ಗಳಲ್ಲಿ ಡಿಸ್ಪ್ಲೇ ಮಾಡ್ತಕ್ಕಂಥ ನಾವೇನಪ್ಪ ಅಂದ್ರೆಗಿನ ಕ್ಯಾಮ್ರಾದಲ್ಲಿ ನೋಡ್ತೀವಿ. ರೈಟಾ? ಅದೊಂದು ಇವಾಗ ಇನ್ಪುಟ್ ಡಿವೈಸ್ ಯಾವುದು, ಔಟ್ಪುಟ್ ಡಿವೈಸ್ ಯಾವುದು. ರೈಟ್? ಆಮೇಲೆ ನಾವು ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ನೆಕ್ಸ್ಟ್ ಪ್ರೊಜೆಕ್ಟರ್. ಪ್ರೊಜೆಕ್ಟರ್ ಅಪ್ಪ ಅಂತಂದ್ರೆಗಿನ ಯಾವುದೇ ಒಂದು ಕಾಲೇಜ್ ಸ್ಕೂಲ್ಗಳಲ್ಲಿ ಆಗಿರ್ಬೋದು, ಯಾವುದೇ ಒಂದು ಸಿನಿಮಾ ಮಂದಿರಗಳಲ್ಲಿ ಆಗಿರ್ಬೋದು, ಯಾವುದೇ ಒಂದು ಇರ್ತಕ್ಕಂಥ ಸಣ್ಣ ವಿಷಯವನ್ನು ಅಂದ್ರೆಗಿನ ಕಿರಣಗಳ ಮೂಲಕ ಅಂದ್ರೆ ಏನಂತ ಅಂದ್ರೆಗಿನ ಪರದೆಯ ಮೂಲಕ ದೊಡ್ಡದಾಗಿ ತೋರ್ಸಕ್ಕಂಥದ್ದು ಯಾವದಪ್ಪ ಅಂದ್ರೆಗಿನ ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಹೌದಿಲ್ಲ? ಯಾವುದೇ ಒಂದು ಕಾಲೇಜಲ್ಲಿ ಯಾವುದೇ ಒಂದು ವಿಷಯಗಳ ಬಗ್ಗೆ ಇದು ದೊಡ್ಡದಾಗಿ. ಇನ್ನ ಒಂದು ಸ್ಪೀಕರ್. ಸ್ಪೀಕರ್ ಇದೆ ನಾವು ಇರ್ತಕ್ಕಂಥ ಕೊಟ್ಟಂತ ಆಡಿಯೋಗಳನ್ನು ಒಳಗಡೆ ಪ್ರೊಸೆಸ್ ಮಾಡಿ ಹೊರಗಡೆ ಧ್ವನಿಗಳ ಮೂಲಕ ಅಥವಾ ಬ್ಲೂಟೂತ್ಗಳ ಮೂಲಕ ಎಲ್ಲಾ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿ ತೋರ್ಸಕ್ಕಂಥದ್ದು ಯಾವದಪ್ಪ ಅಂದ್ರೆಗಿನ ಸ್ಪೀಕರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನು ಒಂದು ಪ್ರಮುಖವಾಗಿ ಔಟ್ಪುಟ್ ಡಿವೈಸ್ ಅಲ್ಲಿ ಇರ್ತಕ್ಕಂಥದ್ದು ಯಾವದಪ್ಪ ಅಂದ್ರೆಗಿನ ಮಾನಿಟರ್ ಅಂತ ಹೇಳ್ಬೋದು. ಯಾವದಪ್ಪ? ಮಾನಿಟರ್. ಮಾನಿಟರ್ ಇಸ್ ಎ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಇವಾಗ 3 ಇದೆ ಅಂತ ಹೇಳ್ಬೋದು. ರೈಟಾ? ಒಂದನೇದು CRT, ಆಮೇಲೆ LCD, ಆಮೇಲೆ LED. ರೈಟಾ? ಈ 3. ಇನ್ನೊಂದು ಇವಾಗ ಪ್ಲಾಸ್ಮಾ ಇದೆ, ಇನ್ನೊಂದು ಏನಂತ ಅಂದ್ರೆಗಿನ CLED ಇದೆ. ಪ್ರಮುಖವಾಗಿ 3 ಅಂತ ಹೇಳ್ಬೋದು. ನಾವು ಇರ್ತಕ್ಕಂಥ ಪ್ರೆಸೆಂಟ್ ಆಧುನಿಕ ಯುಗದಲ್ಲಿ ಪ್ರೆಸೆಂಟ್ ಮೊದಲು CRT, LCD, LED. ಪ್ರೆಸೆಂಟ್ ನಾವು ನವಡೇಸ್ ಅಥವಾ ಈಗಿನ ದಿನಗಳಲ್ಲಿ ನಾವು ಉಪಯೋಗ ಮಾಡ್ತಕ್ಕಂಥದ್ದು ಅತಿ ಹೆಚ್ಚಾಗಿ ಯಾವ್ದಪ್ಪ ಅಂದ್ರೆಗಿನ LED ಅಂತ ಹೇಳ್ಬೋದು. ಯಾವ್ದು? LED. ರೈಟಾ? ಇದರಲ್ಲಿರ್ತಕ್ಕಂಥ ಲಾಂಗ್ ಫಾರ್ಮ್ ಎಲ್ಲ ಸ್ಪಷ್ಟವಾಗಿ ನೋಡ್ಕೋಬೇಕು. ಹೌದಿಲ್ಲ? ಎಕ್ಸಾಂಪಲ್ ಉದಾಹರಣೆ ನೋಡಿದಾಗ ಕ್ಯಾಥೋಡ್ ರೈಟ್ ಟ್ಯೂಬ್ ಅಂತ ಇದ್ದು ನಾವೇನಿತ್ತು ಇವಾಗ ಕ್ಯಾಥೋಡ್ ರೈಟ್ ಟ್ಯೂಬ್. ಆಮೇಲೆ ನೆಕ್ಸ್ಟ್ ಇವಾಗ LCD, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ನೆಕ್ಸ್ಟ್ ಏನಪ್ಪಾ ಅಂದ್ರೆಗಿನ LED, ಲೈಟ್ ಎಮಿಟಿಂಗ್ ಡಯೋಡ್. ಹೌದಿಲ್ಲ? ಯಾವುದೇ ಒಂದು ಕೊಟ್ಟಂತ ಡಾಟಾವನ್ನು ಪ್ರೊಸೆಸ್ ಮಾಡಿ ಒಳಗಡೆ ಸ್ಕ್ರೀನ್ಗಳ ಮೂಲಕ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಥವಾ ಎಲ್ಲರಿಗೆ ಏನಂತಂದ್ರೆಗಿನ ಸ್ಪಷ್ಟವಾಗಿ ತೋರ್ಸಕ್ಕಂಥದ್ದು ಯಾವದಪ್ಪ ಅಂದ್ರೆ ಹೇಳ್ಬೋದು ಇವಾಗ ಮಾನಿಟರ್ ಅಂತ ಹೇಳ್ಬೋದು. ರೈಟಾ? ಅದೇ ರೀತಿಯಾಗಿ ಇವಾಗ ಪ್ರಿಂಟ್ ಯಾವ್ದು? ಹೆಡ್ಫೋನ್. ಯಾವ್ದು ಇವಾಗ ಹೆಡ್ಫೋನ್ ಅಂತ ಬಂತಂತ ಹೇಳ್ಬೋದು. ಹೆಡ್ಫೋನ್ ಅಲ್ಲಿ ನಾವು ಯಾವುದೇ ಒಂದು ನಮಗೆ ಏನಂತಂದ್ರೆ ಅಕ್ಕಪಕ್ಕದ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅಥವಾ ತೊಂದರೆ ಆಗ್ಬಾರ್ದು ಅನ್ನೋದು ಏನಂತಂದ್ರೆ ನಾವು ಹೆಡ್ಫೋನ್ ಯೂಸ್ ಮಾಡ್ತೀವಿ. ಹೆಡ್ಫೋನ್ ಎಷ್ಟು ಇವಾಗ ಒಳ್ಳೇದು ಅಷ್ಟು ಏನಂತಂದ್ರೆಗಿನ ಕೆಟ್ಟದ್ದು ಅಂತ ಹೇಳ್ಬೋದು. ಹೌದಿಲ್ಲ? ನಾವು ಯಾವುದೇ ಒಂದು ಹೆಡ್ಫೋನ್ ಕೇಳ್ತಾ ಹಂಗೆ ಮಲ್ಕಂದ್ರೆಗಿನ ಎಷ್ಟು ಇರ್ತಕ್ಕಂಥ ಏನಂತಂದ್ರೆಗಿನ ನಮ್ಮ ಇರ್ತಕ್ಕಂಥ ಬಾಡಿಗೆ ಏನಂತಂದ್ರೆಗಿನ ಹಲವಾರು ತೊಂದರೆಗಳಾಗ್ತಾವ ಅಂತ ಹೇಳ್ಬೋದು. ರೈಟಾ? ಅದೇ ರೀತಿಯಾಗಿ ಇವಾಗ ಪ್ರಿಂಟರ್ ಇದೆ. ಇವಾಗ ಔಟ್ಪುಟ್ ಡಿವೈಸ್ ಅಲ್ಲಿ ಮಾನಿಟರ್ ಇದೆ, ಪ್ರಿಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಥವಾ ಪ್ರಮುಖವಾದ ಇರ್ತಕ್ಕಂಥ ಔಟ್ಪುಟ್ ಡಿವೈಸ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ಹೇಳ್ಬೋದು. ಅದರಲ್ಲಿ ಪ್ರಿಂಟರ್ ಅಲ್ಲಿ ಇವಾಗ
ಮೇನ್ ಅಂದ್ರಿಗಿನ ಟೂ ಟೈಪ್ಸ್ ಇದೆ. ಮೇನ್ ಅಥವಾ ಟೂ ಟೈಪ್ಸ್. ಇವಾಗ ಯಾವ್ದಪ್ಪ ಅಂದ್ರಿಗಿನ ಪ್ರಿಂಟರ್ ಅಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಂಪ್ಯಾಕ್ಟ್, ನಾನ್ ಇಂಪ್ಯಾಕ್ಟ್. ಯಾವುದು ಇಂಪ್ಯಾಕ್ಟ್, ಎರಡನೇದು ನಾನ್ ಇಂಪ್ಯಾಕ್ಟ್. ನಾನ್ ಇಂಪ್ಯಾಕ್ಟ್, ಇಂಪ್ಯಾಕ್ಟ್ ಅಂದ್ರ ಚುಂಬನ, ನಾನ್ ಇಂಪ್ಯಾಕ್ಟ್ ಅಂದ್ರ ಚುಂಬನಗಳು. ಇದರಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ. ಏನಂತಂದ್ರಿಗಿನ ಟೂ ಟೈಪ್ಸ್ ಅಂದ್ರಿಗಿನ ಹೌ ಮೆನಿ ಮೇನ್ ಟೈಪ್ಸ್ ಆಫ್ ಪ್ರಿಂಟರ್ಸ್ ಅಂತಂದ್ರೆ ಏನು ಇಂಪ್ಯಾಕ್ಟ್, ಇನ್ನ ಒಂದು ನಾನ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ರೈಟಾ? ಅದ್ರಲ್ಲಿ ಇನ್ನು ಇರ್ತಕ್ಕಂಥ ಏನಂತಂದ್ರಿಗಿನ ಇದ್ರಲ್ಲಿ ಎರಡು ಬರ್ತಾವು, ಇದ್ರಲ್ಲಿ ಎರಡು ಬರ್ತಾವ ಏನಂತಂದ್ರಿಗಿನ ನೆಕ್ಸ್ಟ್ ಮುಂದೆ ಇರ್ತಕ್ಕಂಥ ವಿಷಯಗಳ ಬಗ್ಗೆ ಏನಂತಂದ್ರಿಗಿನ ಚರ್ಚೆ ಮಾಡೋಣ. ರೈಟ್? ನೆಕ್ಸ್ಟ್ ಈಗ ಕಂಪ್ಯೂಟರ್ ಇರ್ತಕ್ಕಂಥ ಔಟ್ಪುಟ್ ಡಿವೈಸ್, ಹೌದಿಲ್ಲ? ಔಟ್ಪುಟ್ ಡಿವೈಸ್ ಇಸ್ ನಥಿಂಗ್ ಬಟ್ ದ ಪ್ರೊಸೆಸ್ಡ್ ಇನ್ಫಾರ್ಮೇಶನ್ ದಟ್ ಈಸ್ ಸೆಂಟ್ ಟು ಔಟ್ಪುಟ್ ಡಿವೈಸ್ ಫ್ರಮ್ ದ ಕಂಪ್ಯೂಟರ್ ಸಿಸ್ಟಮ್ ಇನ್ ದ ಫ್ರಮ್ ಆಫ್ ಟೆಕ್ಸ್ಟ್ ಅಂಡ್ ಸಿಗ್ನಲ್ಸ್ ಅಂಡ್ ಆಡಿಯೋ. ಪ್ರತಿಯೊಂದು ಔಟ್ಪುಟ್ ಡಿವೈಸ್ಗಳು ಮುಖ್ಯವಾಗಿ ನಮಗೆ ವಿಷಯವನ್ನು ಟೆಕ್ಸ್ಟ್ಗಳ ಮೂಲಕ ಆಗಿರ್ಬೋದು, ಅಥವಾ ಸಿಗ್ನಲ್ಗಳ ಮೂಲಕ ಆಗಿರ್ಬೋದು, ಅಥವಾ ಆಡಿಯೋಗಳ ಮೂಲಕ ಆಗಿರ್ಬೋದು, ಆಡಿಯನ್ಸ್ಗೆ ಸ್ಪಷ್ಟವಾಗಿ ತೋರ್ಸಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ನಾವು ಔಟ್ಪುಟ್ ಡಿವೈಸ್ ಅಂತ ಹೇಳ್ಬೋದು. ರೈಟ್? ನೆಕ್ಸ್ಟ್ ಔಟ್ಪುಟ್ ಸಾಧನ ಎಂದರೆ ಔಟ್ಪುಟ್ ಸಾಧನ ಅಂದರೆ ಕಂಪ್ಯೂಟರ್ ಹಾರ್ಡ್ವೇರ್ ಆಗಿದ್ದು ಅದು ಕಂಪ್ಯೂಟರ್ನ ಸಿಸ್ಟಮ್ನಿಂದ ಡಾಟಾವನ್ನು ಪಡೆದು ಮತ್ತು ಅದು ಡಿಜಿಟಲ್ ನಲ್ಲಿ ಮತ್ತು ಸ್ವೀಕರಿಸಿದ ಡಾಟಾವನ್ನು ಮನುಷ್ಯರಿಗೆ ಅರ್ಥವಾಗುವಂತೆ ಅನುವಾದಿಸುವುದೇ ನಾವೇನಪ್ಪ ಔಟ್ಪುಟ್ ಡಿವೈಸ್ ಅಂತ ಹೇಳಕತ್ತೀವಿ. ಉದಾಹರಣೆ ನೋಡಿದಾಗ ನಾವು ಕೊಟ್ಟಂತ ಡಾಟಾವನ್ನು ಪ್ರೊಸೆಸಿಂಗ್ ಮಾಡಿ ಅಥವಾ ಸಂಸ್ಕರಿಸಿ ಮನುಷ್ಯರಿಗೆ ಅರ್ಥವಾಗುವಂತೆ ತೋರಿಸುವುದು ಯಾವನಪ್ಪ ಅಂದ್ರಿಗಿನ ಔಟ್ಪುಟ್ ಡಿವೈಸ್ ಅಂತ ಹೇಳ್ಬೋದು. ರೈಟ್? ನೆಕ್ಸ್ಟ್ ಉದಾಹರಣೆ ನೋಡಿದಾಗ ನೆಕ್ಸ್ಟ್ ಔಟ್ಪುಟ್ ಡಿವೈಸ್ ನಲ್ಲಿ ದ ಮೋಸ್ಟ್ ಕಾಮನ್ ಹುಮ್ಯಾನ್ ಅಂದ್ರಿಗಿನ ಅಂಡರ್ಸ್ಟ್ಯಾಂಡಬಲ್ ಫ್ರಮ್ ಈಸ್ ಇನ್ಕ್ಲೂಡ್ ಟೆಕ್ಸ್ಟ್ ಅಂಡ್ ವಿಜುವಲ್, ಆಡಿಯೋ ಆರ್ ದ ಹಾರ್ಡ್ ಕಾಪಿ. ಯಾವುದೇ ಒಂದು ಔಟ್ಪುಟ್ ಅತ್ಯಂತ ಸಾಮಾನ್ಯವಾದ ಮಾನವ ಅರ್ಥವಾಗುವಂತವುಗಳಲ್ಲಿ ಟೆಕ್ಸ್ಟ್ ಆಗಿರ್ಬೋದು, ದೃಶ್ಯ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ಅಥವಾ ಹಾರ್ಡ್ ಕಾಪಿಗಳನ್ನು ಸೇರಿವೆ ಅಂತ ಹೇಳ್ಬೋದು. ಅದ್ರ ಮುಖಾಂತರ ನಮಗೆ ಹಾರ್ಡ್ ಕಾಪಿ ಅಂದ್ರೆ ಆಲ್ರೆಡಿ ನಿಮಗೆ ಗೊತ್ತಿದೆ, ಹೌದಿಲ್ಲ? ಇವಾಗ ಸಾಫ್ಟ್ ಕಾಪಿ ಅಥವಾ ಇನ್ನೊಂದೇನಂತಂದ್ರೆ ಹಾರ್ಡ್ ಕಾಪಿ ಅಂತ ಬಂದಿರುತ್ತೆ. ರೈಟ್? ನಾವು ಒಳಗಡೆ ಸ್ಕ್ರೀನ್ ಒಳಗಡೆ ಇರ್ತಕ್ಕಂಥದ್ದು ಏನಂತಂದ್ರಿಗಿನ ಟಚ್ ಮಾಡಂಗಿಲ್ಲ ಅಥವಾ ಸ್ಪರ್ಶ ಮಾಡ್ಲಾರ್ದ ಅದಕ್ಕೇನಂತ ಇವಾಗ ಸಾಫ್ಟ್ ಕಾಪಿ ಅಂತೀವಿ. ಹಾರ್ಡ್ ಕಾಪಿ ಅಂದ್ರೆ ಏನಪ್ಪಾ ಅಂತಂದ್ರಿಗಿನ ನಾವು ಯಾವುದೇ ಒಂದು ಒಳಗಡೆ ಇದ್ದಂತ ಡೇಟಾವನ್ನು ಹೊರಗಡೆ ಪ್ರಿಂಟರ್ಗಳ ಮೂಲಕ ತೆಗೆದಂತ ಒಂದು ಕಾಪಿಯನ್ನು ಅದಕ್ಕೆ ನಾವೇನಿರ್ತೀವಪ್ಪ ಅಂದ್ರಿಗಿನ ಹಾರ್ಡ್ ಕಾಪಿ ಅಂತಂತದ್ದು. ಆಯ್ತಾ? ಇದೇ ಇರ್ತಕ್ಕಂಥದ್ದು. ರೈಟ್? ದೇರ್ ಆರ್ 4 ಬೇಸಿಕ್ ಟೈಪ್ಸ್ ಆಫ್ ದ ಔಟ್ಪುಟ್ ಅಂತ ಹೇಳ್ಬೋದು, ಹೌದಿಲ್ಲ? ನಾವು ಯಾವುದೇ ಒಂದು ವಿಷಯವನ್ನು ಓದ್ಬೇಕಂದ್ರ ಸ್ಪಷ್ಟವಾಗಿ ನಾವು ಮುಂದೆ ನಾವು ಏನೇ ಒಂದು ಸಾಧನೆ ಮಾಡ್ಬೇಕಂತಂದ್ರೆ ಮುಂದೆ ಸ್ಪಷ್ಟವಾಗಿ ಗುರಿ ಇರಬಹುದು. ಅವಾಗ ಮಾತ್ರ ನಾವೇನಂತಂದ್ರೆ ನಮ್ಮ ಹಸಿವು ಇರಬಹುದು. ಮನುಷ್ಯ ಊಟ ಯಾವಾಗ ಮಾಡ್ತಾನಪ್ಪ ಅಂದ್ರೆ ಹಸಿವಾದಾಗ ಊಟ ಮಾಡ್ತಾನೆ. ಅವ್ನು ಹಸಿವಾಗಿ ಬಂದು ಊಟದಲ್ಲಿ ಮಾಡಕ್ ಹೋಗ್ತಾನೆ. ಅದಕ್ಕೆ ನಮ್ಗೆ ಯಾವಾಗ ಹಸಿವಾಗಿರ್ಬೇಕಂದ್ರೆ ಊಟ ಮಾಡೋದು ಹಸಿವು ಅಲ್ಲ. ಇವಾಗ ಓದುವಂಥದ್ದು ಹಸಿವು, ಮುಂದೆ ಇರ್ತಕ್ಕಂಥ ಗುರಿ ಬಗ್ಗೆ ಹಸಿವಾಗಿರ್ಬೋದು ಅಥವಾ ಗುರಿ ಮುಖ್ಯವಾಗಿರ್ಬೋದು. ಮನುಷ್ಯ ಯಾವುದೇ ಒಬ್ಬ ವ್ಯಕ್ತಿ ತಾನು ಬೆಳೆಯಕ, ತಾನು ಅಭಿವೃದ್ಧಿ ಆಗ, ತಾನು ಹಾಳಾಗಕ ಮುಖ್ಯ ಕಾರಣ ಅವನೇ, ಯಾರು ಮಾಡಂಗಿಲ್ಲ. ನಾವು ಅಭಿವೃದ್ಧಿ ಆಗ ನಾವೇ ಕಾರಣ, ನಾವು ಬೆಳಿಬೇಕಂದ್ರೆ ನಾವೇ ಕಾರಣ ಆಗ್ತೀವಿ. ನಾವು ಮಾಡ್ತಕ್ಕಂಥ ಆಕ್ಟಿವಿಟೀಸು, ನಾವು ಮಾಡ್ತಕ್ಕಂಥ ವಿಚಾರಗಳು, ನಾವು ಮಾಡ್ತಕ್ಕಂಥ ಯೋಚನೆಗಳ ಮೇಲೆ ನಮ್ದು ಏನಾಗ್ತೀವಿ ನಾವು ಅಭಿವೃದ್ಧಿ ಆಗ್ತೀವಿ ಅಂತ ಹೇಳ್ಬೋದು. ಅದು ನಾವು ಸ್ಪಷ್ಟವಾಗಿ ನಾವು ಮೊದಲು ಇವಾಗ ಅದು ಅರ್ಥ ಮಾಡ್ತೀವಿ. ನಮ್ಮ ಹುಡುಗ ಹೇಳ್ತಾರೆ ನಮಗೆ ಅವ್ರು ಹೆಲ್ಪ್ ಮಾಡ್ತಾರ, ನಮಗೆ ಇವ್ರು ಹೆಲ್ಪ್ ಮಾಡ್ತಾರ, ಆಟ ಮಾಡ್ತಾರೆ, ಯಾರು ಹೆಲ್ಪ್ ಮಾಡಂಗಿಲ್ಲ, ಹೆಲ್ಪ್ ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಹೆಲ್ಪ್ ಆಗ್ಬೇಕು, ನೀವು ಏನು ಅಭಿವೃದ್ಧಿ ಆಗೋದು ನೀವೇ ಮುಖ್ಯ ಕಾರಣ ಆಗ್ತೀರಿ. ಅದು ಮೇನ್ ಇಂಪಾರ್ಟೆಂಟ್. ಅದ್ರಾಗ ದೇರ್ ಆರ್ 4 ಬೇಸಿಕ್ ಟೈಪ್ಸ್ ಆಫ್ ಔಟ್ಪುಟ್ ಡಿವೈಸ್. ಅದರಲ್ಲಿ ಆಡಿಯೋ ಔಟ್ಪುಟ್, ಗ್ರಾಫಿಕ್ಸ್ ಔಟ್ಪುಟ್, ಟೆಕ್ಸ್ಟ್ ಔಟ್ಪುಟ್, ವಿಡಿಯೋ ಔಟ್ಪುಟ್. ಅಂದ್ರಿಗಿನ ಧ್ವನಿಗಳ ಮೂಲಕ ಇರಬಹುದು, ಅಥವಾ ಗ್ರಾಫಿಕ್ಸ್ ಅಥವಾ ಚಿತ್ರಗಳ ಮೂಲಕ ಆಗಿರ್ಬೋದು, ಆಮೇಲೆ ದೃಶ್ಯಗಳ ಮೂಲಕ ರೂಪದೆಲ್ಲ ಏನಂತಂದ್ರಿಗಿನ 4 ಪ್ರಮುಖವಾಗಿದೆ ಅಂತ ಹೇಳ್ಬೋದು, ಹೌದಿಲ್ಲ? ಇರ್ತಕ್ಕಂಥದ್ದು.
ನೆಕ್ಸ್ಟ್ ಅದೇ ರೀತಿಯಾಗಿ ನೋಡಿದಾಗ few example of the output device are monitor and projector. ಇವು ಮಾನಿಟರ್ ಅಂಡ್ ಅಲ್ಲ ಪ್ರೊಜೆಕ್ಟರ್ ಇದು ಏನಪ್ಪಾ ಅಂದ್ರೆ ಈಗ ವಿಡಿಯೋಗಳ ಮೂಲಕ ಪ್ರತಿಯೊಬ್ಬ ಮನುಷ್ಯರಿಗೆ ಅರ್ಥವಾಗುವಂತೆ ಸ್ಪಷ್ಟವಾಗಿ ತೋರ್ಸಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಈಗ ವಿಡಿಯೋಗಳ ಮೂಲಕ ಅಂತ ಹೇಳ್ಬೋದು. ಯಾವ್ದು ಇವಾಗ ಮಾನಿಟರ್ ಅಂಡ್ ಪ್ರೊಜೆಕ್ಟರ್. ಅದೇ ರೀತಿಯಾಗಿ ಇವಾಗ ಹೆಡ್ಫೋನ್ ಅಂಡ್ ಸ್ಪೀಕರ್ ಯಾವ್ದಪ್ಪ ಅಂದ್ರೆ ಈಗ ಆಡಿಯೋಗಳ ಮೂಲಕ ಸ್ಪಷ್ಟವಾಗಿ ಮಾನವನಿಗೆ ಅಥವಾ ಮನುಷ್ಯರಿಗೆ ಅರ್ಥವಾಗುವಂತೆ ತೋರಿಸುವುದೇ ಏನಿರ್ಬೋದು ಇವಾಗ ಸ್ಪೀಕರ್ ಅಥವಾ ಹೆಡ್ಫೋನ್ ಅನ್ಬೋದು. ಅದೇ ರೀತಿಯಾಗಿ ಪ್ರಿಂಟರ್ ಅಥವಾ ಪ್ಲಾಂಟರ್ ಅದೇ ನಿಮಗೆಲ್ಲ ಗೊತ್ತಿದೆ ಹೌದಿಲ್ಲ. ಪ್ರಿಂಟರ್ ಮತ್ತೆ ಪ್ಲಾಂಟರ್ ಯಾವುದೇ ಒಂದು ಫಿಸಿಕಲ್ ಮೂಲಕ ಅಥವಾ ಏನಂತಂದ್ರೆ ಈಗ ಮನುಷ್ಯರಿಗೆ ಒಂದು ಇರ್ತಕ್ಕಂಥದ್ದು ಇದು ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಈಗ ಪ್ರಿಂಟರ್ ಅಥವಾ ಪ್ಲಾಂಟರ್ ಅಂತ ಹೇಳ್ಬೋದು. ರೈಟ್. ಈಗ ಮುಖ್ಯವಾಗಿ ನಮಗೆ ಮಾನಿಟರ್ಗಳಲ್ಲಿ ಟೈಪ್ಸ್ ಆಫ್ ಕಂಪ್ಯೂಟರ್ ಮಾನಿಟರ್ಸ್ ತಿಳ್ಬೋದು ಹೌದಿಲ್ಲ. ಒಂದನೇದು CRT, ಆಮೇಲೆ ಎರಡನೇದು ಪ್ಲಾಸ್ಮಾ ಮಾನಿಟರ್, ಮೂರನೇದು LCD, ಆಮೇಲೆ LED, ಆಮೇಲೆ OLED. ರೈಟಾ. ಇವು ನಮಗೆ LED CRT ಗೆ ನಿಮ್ಮ ಹಿಂದಿನ ಎಕ್ಸಾಮ್ಗಳಲ್ಲಿ ಎಕ್ಸಾಂಪಲ್ ಉದಾಹರಣೆ ನೋಡಿದಾಗ SSC ಅಂತ ಕೇಳಿದ್ವಿ ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ಹೇಳ್ತಂದ್ರೆ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ CRT ಅಂತ ಲಾಂಗ್ ಫಾರ್ಮ್ ಕೇಳಿದ್ರು. ಹೌದು. SSC ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಸಿಬ್ಬಂದಿ ವರ್ಗದ ನೇಮಕಾತಿಯಲ್ಲಿ ನಮಗೆ ಕೇಳಿದಂತ ಕ್ವಶನ್ ಯಾವ್ದು ಇವಾಗ CRT ಕ್ಯಾಥೋಡ್ ರೈ ಟ್ಯೂಬ್. ಇದು CRT ಇರ್ತಕ್ಕಂಥ ಫುಲ್ ಫಾರ್ಮ್ ಏನಪ್ಪಾ ಅಂತಂದ್ರೆ ಕ್ಯಾಥೋಡ್ ರೈ ಟ್ಯೂಬ್ ಅಂತ ಹೇಳ್ಬೋದು ಹೌದಿಲ್ಲ. ಮುಂದೊಂದು ದಿನ ನಿಮ್ಗೆ LCD ಕೇಳ್ಬೋದು, LED ಕೇಳ್ಬೋದು. ಯಾವಾಗ ಅದಕ್ಕೆ ನಾವು ಯಾವುದೇ ಒಂದು ವಿಷಯವನ್ನು ಯಾವುದೇ ಒಂದು ಕಂಟೆಂಟ್ ಅನ್ನು ಅಧ್ಯಯನ ಮಾಡ್ಬೇಕಂದ್ರ ಬರೀ ಸೀದಾ ಡೈರೆಕ್ಟ್ ಆಗಿ ಓದೋದಲ್ಲ. ಯಾವುದೇ ಒಂದು ವಿಷಯ ಹಿಂದ ಮುಂದ ಫ್ರಂಟ್ ಬ್ಯಾಕ್ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮಾತ್ರ ನನಗೆ ಏನಂತ ಅಂದ್ರೆ ಯಾವುದೇ ಒಂದು ಟಾಪಿಕ್ ಅಥವಾ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಯಾವುದೇ ಒಂದು ಕ್ವಶನ್ ಸಾಲ್ವ್ ಮಾಡಿದ್ರೆ ಆಗಲ್ಲ. ಇರ್ತಕ್ಕಂಥ ನಮಗೆ ಏನ್ ಅರ್ಥ ಮಾಡ್ಕೊಪ್ಪ ಅಂತಂದ್ರೆ ಕಂಟೆಂಟ್ ಇದೆ ವೆರಿ ಇಂಪಾರ್ಟೆಂಟ್. ಏನ್ ಇವಾಗ ಕಂಟೆಂಟ್ ಅಂದ್ರೆ ವಿಷಯ. ಆ ವಿಷಯದ ಬಗ್ಗೆ ಆಳವಾಗಿ ನಾವು ಅಧ್ಯಯನ ಮಾಡಿದ್ರೆ ಎಂತ ಕ್ವಶನ್ ಕೇಳಿ ಯಾವುದು PSI ಅನ್ನ ಕೇಳಿ, PIS ಅನ್ನ ಕೇಳಿ, PSI ಇರ್ತಕ್ಕಂಥ EPS ಆಗಲಿ ಯಾವುದೇ ಒಂದು ಎಕ್ಸಾಮ್ ಏನಂತ ಅಂದ್ರೆ ಆ ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಿದ್ರೆ ಮಾತ್ರ ಎಲ್ಲ ಎಕ್ಸಾಮ್ ಏನಂತ ಅಂದ್ರೆ ಹೆಲ್ಪ್ ಆಗ್ತಾ ಅಂತ ಹೇಳುದು. ರೈಟ್. ಇನ್ನು ಒಂದು ಪ್ಲಾಸ್ಮಾ ಮಾನಿಟರ್. ಇದು ಅತ್ಯಂತ ದೊಡ್ಡ ಮತ್ತು ಅತ್ಯಂತ ದುಬಾರಿಯಾಗಿರುವ ಮಿನಿಮಮ್ ಎಂತಂದ್ರೆ 30 ಇಂಚ್ ಇರ್ತಕ್ಕಂಥ ಮಾನಿಟರ್ ಅಂತ ಹೇಳ್ಬೋದು ಹೌದಿಲ್ಲ. ಪ್ರೆಸೆಂಟ್ ನಮ್ಮ ದೇಶದಲ್ಲಿ ಬಹಳ ಕಡಿಮೆ ಯೂಸ್ ಮಾಡ್ತಾರೆ ಹೌದಿಲ್ಲ. ಅಂತ ಬರೀ ಜಾಸ್ತಿ ಇಲ್ಲ. ನೆಕ್ಸ್ಟ್ LCD. ಇದು LCD ಇದು ಇರ್ತಕ್ಕಂಥ ಏನಪ್ಪಾ ಅಂದ್ರೆ ಫ್ಲಾಟ್ ಮಾನಿಟರ್ ಅಂತ ಹೇಳಿ ಹೌದ್ರಿ. ಚಪ್ಪಟೆ ಆಕಾರ ಅದು ಅಂತ ಯಾವಾಗ ಚಪ್ಪಟೆ ಆಕಾರ ಅದು. ಅದ್ರಾಗ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಇದು ನಮ್ಮ ಭಾರತ ದೇಶದಲ್ಲಿ ಕೇವಲ ಕೆಲವು ವರ್ಷಗಳಲ್ಲಿ ಕೇವಲ 1.5 year ಮಾತ್ರ ಯೂಸ್ ಮಾಡಿದ್ರು ಜಾಸ್ತಿ. ಆಮೇಲೆ ಏನಂತಂದ್ರೆ ಅದು ಸರಿಯಾಗಿ ಲಿಕ್ವಿಡ್ಗಳ ಮೂಲಕ ಪಿಕ್ಚರ್ಗಳನ್ನು ಸರಿಯಾಗಿ ಡಿಸ್ಪ್ಲೇ ಆಗಿಲ್ಲ ಅಥವಾ ಶೋ ಆಗಿಲ್ಲ. ಅದ್ರ ಸಲುವಾಗಿ ಏನಂತ ಜಾಸ್ತಿ ಯೂಸ್ ಮಾಡಿಲ್ಲ. ಅದ್ರ ಇರ್ತಕ್ಕಂಥ ಬದಲಾಗಿ ಯಾವ್ದು ಯೂಸ್ ಮಾಡಕತ್ತಿರ ಪ್ರೆಸೆಂಟ್ ಅಂದ್ರೆ LED ಅಂತ ಹೇಳ್ಬೋದು. ಯಾವಾಗ ಇವಾಗ LED. ಇದ್ರ ಸ್ವಲ್ಪ ಏನಂತಂದ್ರೆ ನಾವು ಇವಾಗ ಲಾಂಗ್ ಫಾರ್ಮ್ ಇದೆ ವೆರಿ ಇಂಪಾರ್ಟೆಂಟ್ ಹೌದಿಲ್ಲ. CRT ಇವಾಗ ಇರ್ತಕ್ಕಂಥ ಲಾಂಗ್ ಫಾರ್ಮ್ ಕೇಳಾರಂದ್ರೆ ಆಮೇಲೆ ಏನಿತ್ತು